ರೀ ನಾನೊಂದ್ ಕೇಳಲಾ? ಹೇಳು. ಈ ಹುಡುಗಿಯರಿಗೆ ಮದ್ವೆ ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ತಾಳಿ ಕಾಲುಂಗ್ರ ಎಲ್ಲ ನೋಡಿ ಗೊತ್ತ ಮಾಡ್ತಾರೆ. ಹುಡುಗರಿಗೆ ಗೊತ್ತ ಮಾಡ್ತಾರೆ? ನಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ರಾಕ್ಷಸಿ. ಏ ಅಪ್ಪಿ, ನನಗೆ ಯಾವಾಗಲೂ ಮರೆಗುಳಿ ಅಂತ ಹೇಳ್ತಿದ್ಯಲ್ಲ, ನೋಡು ಬೆಳಿಗ್ಗೆ ತಕೊಂಡೋದ ಸ್ಕೂಟಿಯಲ್ಲಿ ವಾಪಸ್ ಬಂದೇನೆ. ರೀ ಇದ್ಯಾರ ಸ್ಕೂಟಿ? ನೀವು ಬೆಳಗ್ಗೆ ತಕೊಂಡು ಹೋದ ಕಾರು. ಹೆಲ್ಮೆಟ್ ತಕೊಂಡು ಬಂದಿದ್ದೀರಾ? ಅಯ್ಯೋ ದೇವ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಡು. ಮರುಗುಳಿ ಗಂಡ. ಅಲ್ಲ ಕಣೆ, ಬೆಳಿಗ್ಗೆಯಿಂದ ಆರಾಮದಲ್ಲಿ ಕೂತಿದ್ಯಾ, ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ? ಹೋಗಿ ನನಗೊಂದು ಟೀ ಮಾಡ್ಕೊಂಡು ಬಾ. ನಾನು ಸುಮ್ಮನೆ ಕುತ್ಕೊಂಡಿರೋದು ನಿಮ್ಗೆ ನೋಡ್ಲಿಕ್ಕೆ ಆಗುದಿಲ್ವಾ? ಅಯ್ಯೋ ಹಾಗಲ್ಲ ಕಣೆ, ತಲೆನೋವು ಆಗ್ತುಂಟು, ಹಾಗೆ ಟೀ ಮಾಡ್ಕೊಂಡು ಬಾ ಅಂತ ಹೇಳಿದ್ದು. ನನಗೂ ಗಂಟ್ಲು ನೋವಂತಾನೆ ನಾನು ಕುತ್ಕೊಂಡಿರೋದು. ಗಂಟ್ಲು ನೋವಾ? ಹಾಂ, ಒಂದು ಕೆಲಸ ಮಾಡೋಣ. ನನಗೇಗೂ ತಲೆನೋವು, ನೀನು ನನ್ನ ತಲೆ ಹೊತ್ತು, ನಾನು ನಿನ್ನ ಗಂಟ್ಲು ಹೊತ್ತುತ್ತೀನಿ. ನನ್ನ ಸಾಯಿಸ್ಲಿಕ್ಕೆ ನೋಡುದು ನೀವು. ಸಿಕ್ಕಿದ ಒಂದು ಚಾನ್ಸ್ ಮಿಸ್ ಆಯ್ತು. ಏನಂದ್ರೆ? ಏನಿಲ್ಲ. ಅತ್ತಿಗೆ, ನಿಮ್ಮ ಗಂಡ ದಿನ ಕುಡ್ಕೊಂಡು ಬರ್ತಾರಲ್ಲ, ನೀವೆಂತ ಸಹ ಕೇಳುದಿಲ್ವಾ? ಯಾರು? ನಿಮ್ಮ ಅಣ್ಣನ? ಆ ಕಂಜೂಸ್ ಅಣ್ಣ. ನಾನು ಎಷ್ಟು ಕೇಳ್ತೇನೆ ಗೊತ್ತಾ, ಒಂದಿಷ್ಟು ಕೊಡುದಿಲ್ಲ. ನಾಯಿ ಸುಮ್ಮನಿರು. ಅಪ್ಪಿ, ಆ ನಾಯಿ ಯಾಕೆ ನನ್ನ ನೋಡಿ ಬೊಗಳ್ತಿದ್ದೆ ಆವಾಗಿಂದ? ಅದ್ರ ಪ್ಲೇಟಲ್ಲಿ ನೀವು ಊಟ ಮಾಡಿದ್ರೆ ಅದು ಸುಮ್ನಿರತ್ತಾ? ನಾಯಿ ಬರಲ್ಲ. ರೀ, ನೀವು ಕನ್ನಡಕ ತೆಗ್ದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಹೌದಾ? ಹ್ಞೂ ಕಣೆ, ನಾನು ಕನ್ನಡಕ ತೆಗ್ದ್ರೆ ನೀನು ಕೂಡ ಚಂದ ಕಾಣಿಸ್ತೀಯ. ಅಜ್ಜ, ಒಂದ್ಸಲ ಡಮ್ ಹೇಳಿ. ಇಷ್ಟು ಚಂದ ಡಮ್ ಹೇಳಿದ್ರಿ, ಮತ್ತೆ ಅಮ್ಮ ಹೇಳ್ತಾ ಇದ್ರು ಅಜ್ಜ ಅಷ್ಟು ಬೇಗ ಡಮ್ ಹೇಳಲ್ಲ ಅಂತ. ಎಲ್ಲಿ ನಿನ್ನ ಅಮ್ಮ ಎಲ್ಲಿ? ರೀ, ನನ್ಗೆ 3 ತಿಂಗಳಿಂದ ಕೆಮ್ಮು ಸ್ಟಾರ್ಟ್ ಆಗಿದೆ. ಮತ್ತೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದೆ? ನಾನೆಲ್ಲಿ ಸುಮ್ಮನೆ ಇದ್ದೇನೆ, ಕೆಮ್ತಾನೆ ಇದ್ದೀನಲ್ವಾ?